ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಯೋಗ ವಾಸಿಷ್ಠ ನಿರ್ವಾಣ ಪ್ರಕರಣದಲ್ಲಿ ವಸಿಷ್ಠ ಗುರುಗಳು ಶ್ರೀರಾಮಚಂದ್ರನಿಗೆ ಬೋಧನೆಯನ್ನು ಮಾಡ್ತಾಯಿದ್ರು. ಈ ಶರೀರ ಎಷ್ಟು ಆರೈಕೆ ಮಾಡಿದರೂ, ಎಷ್ಟು ಪೋಷಣೆ ಮಾಡಿದರೂ ಕೂಡ ಇದು ಶಾಶ್ವತವಾದದ್ದಲ್ಲ, ದುಃಖಮಯವಾದದ್ದು ಅನ್ನೋದನ್ನು ಹೇಳ್ತಾಯಿದ್ರು. ಮತ್ತು ಚಿತ್ರಗತನಾದ ಮನುಷ್ಯನ ದೇಹವಾದರೂ ಕೊಂಚಕಾಲ ಇರುವುದು. ಅಂದರೆ ಫೋಟೋದಲ್ಲಿ ಇರ್ತಕ್ಕಂಥ, ಭಾವಚಿತ್ರದಲ್ಲಿ ಇರ್ತಕ್ಕಂಥ ಒಬ್ಬ ಮನುಷ್ಯನ ದೇಹ ಕೊಂಚ ಕಾಲ ಇರ್ತದೆ. ಅದರಷ್ಟು ಕಾಲವೂ ಬಾಳಲಾರದೆ ಆದಿ ಅಂದರೆ ಮನೋರೋಗದಿಂದ, ವ್ಯಾಧಿ ಅಂದರೆ ಶರೀರದ ರೋಗದಿಂದ, ಆದಿ ವ್ಯಾಧಿಗಳು ಅಂತ ಕರೀತಾರಲ್ಲ, ಆದಿ ಅಂದರೆ ಮನೋರೋಗ, ವ್ಯಾಧಿ ಅಂದರೆ ಶರೀರಕ್ಕೆ ಬಂದಂಥ ರೋಗ. ಇವುಗಳಿಂದ ಮಾಡಿ ಬಸವಳಿದು ತಾನಾಗಿಯೇ ಕರಗಿ ನಾಶವಾಗಿ ಹೋಗುವ ಈ ದೇಹವುಳ್ಳವನು ಆ ಚಿತ್ರಗತ ಮನುಷ್ಯನಿಗಿಂತಲೂ ಹೀನನೇ ಅಲ್ಲವೇ? ಅಂದರೆ ಫೋಟೋದಲ್ಲಿರುವ ಒಬ್ಬ ವ್ಯಕ್ತಿಯ ಚಿತ್ರದಕ್ಕಿಂತಲೂ ಈ ಶರೀರ ತುಂಬ ಹೀನಾಯವಾದ ಸ್ಥಿತಿಯಲ್ಲಿದೆ. ಚಿತ್ರಗತವಾದ ದೇಹವನ್ನು ಇತರರು ಯಾರಾದರೂ ಪ್ರಯತ್ನಪಟ್ಟು ನಾಶ ಮಾಡಿದರೆ ಮಾತ್ರ ಹೋಗುವುದು, ಹೊರತು ತಾನಾಗಿ ಹೋಗುವುದಿಲ್ಲ. ಈ ಮಾಂಸಮಯವಾದ ದೇಹವಾದರೂ ಯಾರ ಪ್ರಯತ್ನವೂ ಇಲ್ಲದೆ ತಾನಾಗಿಯೇ ಅವಶ್ಯವಾಗಿ ನಾಶವಾಗಿಯೇ ಹೋಗುವುದು. ಈಗ ಒಂದು ಫೋಟೋ ತೆಗೆಸಿ ಮಡಗಿದ್ರೆ 300, 400, 500 ವರ್ಷಗಳ ಕಾಲವು, 1000 ವರ್ಷಗಳ ಕಾಲವೂ ಕೂಡ ಬಾಳಿಕೆ ಬಂದಿರೋದನ್ನು ನೋಡಿದ್ದೀವಿ. ಕಾಲಾನಂತರದಲ್ಲಿ ಅದು ಕೂಡ ಹೋಗುತ್ತೆ. ಆದರೆ ಈ ಶರೀರ ಹಂಗಲ್ಲ. ಎಷ್ಟು ಕಾಲ ಇದನ್ನು ಚೆನ್ನಾಗಿ ಎಣ್ಣೆ ಬೆಣ್ಣೆ ತುಪ್ಪಗಳಿಂದ ಪೋಷಣೆ ಮಾಡಿದರೂ ಕೂಡ ಒಂದು ದಿನ ಇದು ನಮ್ಮನ್ನು ಅನಾಥರನ್ನಾಗಿ ಮಾಡಿಬಿಡ್ತದೆ ಅಂತಾರಲ್ಲ, ಆ ಥರ ಇದ್ರ ತನ್ನ ಕೆಲಸವನ್ನು ಮುಗಿಸಿ ಹೋಗುವಂಥದ್ದೇ ಇದು ಶರೀರ. ಇದ್ರ ಗುಣವೇ ಅಂಥದ್ದು. ಅದರಿಂದ ಇದನ್ನು ನೀನು ಎಷ್ಟು ಕಾಪಾಡಿಕೊಂಡು ಇದ್ದರೆ ಎಷ್ಟೇ ದಿನವಾಗಲಿ ಚಿತ್ರಗತವಾದ ದೇಹವು ಕಾಂತಿಯುಕ್ತವಾಗಿ ಚೆನ್ನಾಗಿ ಇರುವುದು. ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಫೋಟೋಗಳು ಬಹಳ ವರ್ಷಗಳ ಕಾಲ ಚೆನ್ನಾಗಿರಿಸ್ಕೋಬೋದು. ಆದರೆ ಶರೀರ ಮಾತ್ರ ಯಾವುದೇ ಕಾರಣಕ್ಕೂ ಎಷ್ಟೇ ಪೋಷಣೆ ಮಾಡಿದ್ರೂ ಅದು ಆಗೋದಿಲ್ಲ. ಈ ಮಾಂಸ ದೇಹವನ್ನು ಎಷ್ಟೇ ಬಾರಿಯ ಪ್ರಯತ್ನಗಳಿಂದ ಪಾಲಿಸಿದರೂ ಇದು ನಾಶವಾಗುವುದೇ ಹೊರತು ಬಾಳುವುದಿಲ್ಲ. ಅದರಿಂದ ಸಂಕಲ್ಪ ಮೂಲವಾಗಿ ಲಭಿಸುವ ಈ ಮಾಂಸಮಯ ದೇಹಕ್ಕಿಂತಲೂ ಚಿತ್ರಗತವಾದ ದೇಹವೇ ಶ್ರೇಷ್ಠವು. ಚಿತ್ರ ದೇಹದಲ್ಲಿರುವ ಗುಣಗಳು ಯಾವುವು ಈ ಸಂಕಲ್ಪ ದೇಹದಲ್ಲಿ ಇಲ್ಲ. ಈ ಮಾಂಸಮಯ ದೇಹವು ಹೀಗೆ ಜಡತರವಾದ ಚಿತ್ರ ದೇಹಕ್ಕಿಂತಲೂ ಕಡೆಯಾಗಿರಲು, ತುಚ್ಛವಾಗಿರಲು ವಿಚಾರಪರರಾದವರಿಗೆ ಈ ಮಾಂಸಮಯ ದೇಹದಲ್ಲಿ ಎಲೈ ಪಾಪರಹಿತನಾದ ರಾಮನೇ ಏನು ತಾನೇ ಆಸ್ತಿ ಇದ್ದಿತು. ವಿಚಾರವಂತರು ಜ್ಞಾನಿಗಳು ಈ ಶರೀರದ ಮೇಲೆ ಅಷ್ಟು ವ್ಯಾಮೋಹವನ್ನು ಇಟ್ಕೊಳ್ಳೋದಿಲ್ಲ. ಅದರಿಂದ ನೀನು ಶರೀರದ ವ್ಯಾಮೋಹದಿಂದಾಗಿ ನಿನಗೇನಾದ್ರು ದುಃಖ ಬಂದಿದ್ರೆ ಅದನ್ನು ಬಿಡಪ್ಪ ಅಂತ ಇಲ್ಲಿ ರಾಮನ ದುಃಖದ ನಿವಾರಣೆಯನ್ನು ಮಾಡಲಿಕ್ಕೆ ಅನೇಕ ಪರಿಪರಿಯಾಗಿ ಅವರು ಹೇಳ್ತಾ ಇದ್ದಾರೆ. ಆದ್ದರಿಂದ ಬಹುಕಾಲವಿರುವಂತೆ ಕಂಡುಬಂದರೂ ಕೇವಲ ಸಂಕಲ್ಪಮಯವೇ ಆದ ಈ ದೇಹದಲ್ಲಿ ಎಲೈ ಮಹಾಮತಿಯೇ ಏನು ಆಸ್ತೆಯನ್ನು ಮಾಡಬಾರದು. ಯಾವ ಆಸೆಯನ್ನು ಇಟ್ಕೋಬೇಡ ಈ ಶರೀರದ ಮೇಲೆ. ಅಲ್ಲದೆ ಈ ಮಾಂಸಮಯವಾದ ದೇಹವು ಸ್ವಪ್ನ ದೇಹಕ್ಕಿಂತಲೂ ಕಡೆಯು. ಸ್ವಪ್ನದಲ್ಲಿ ಬರುತ್ತಲ್ಲ ಶರೀರ, ಅದಕ್ಕಿಂತಲೂ ಕಡೆ ಈ ಶರೀರ ಇದು. ಯಾಕೆಂದರೆ ತುಚ್ಛವಾದ ಈ ದೇಹವು ಸ್ವಪ್ನ ದೇಹದಂತೆ ಯಥೇಚ್ಛವಾದ ಸುಖ ದುಃಖಗಳನ್ನು ಅನುಭವಿಸಲಾರದು. ಸ್ವಪ್ನ ದೇಹದಲ್ಲಿ ಸುಖವೂ ವಿಪರೀತವಾಗಿ ಅನುಭವಿಸ್ಬಿಡ್ತದೆ, ದುಃಖವನ್ನು ಅನುಭವಿಸ್ಬಿಡ್ತದೆ ಸ್ವಪ್ನ ದೇಹ. ಆದರೆ ಈ ನಿಜವಾದ ಶರೀರ ಇದೆಯಲ್ಲ, ಇಲ್ಲಿ ಜಾಗೃತಿನಲ್ಲಿ ಇರ್ತಕ್ಕಂಥ ಈ ಶರೀರ, ಇದು ಹಂಗಲ್ಲ. ಇದು ಹೆಚ್ಚಿಗೆ ದುಃಖ ಬಂದರೂ ತಡ್ಕೊಳ್ಳಲ್ಲ, ಹೆಚ್ಚಿಗೆ ಸುಖ ಬಂದರೂ ತಡ್ಕೊಳಕ್ಕಾಗೋದಿಲ್ಲ. ಅಷ್ಟೇ ಅಲ್ಲದೆ ಇದು ಎಷ್ಟು ಕಾಲ ಬದುಕಿರುವುದೋ ಅಷ್ಟು ಕಾಲವೂ ಇದನ್ನು ದುಃಖವು ಆಶ್ರಯಿಸಿಯೇ ಇರುವುದರಿಂದ ಆ ದೀರ್ಘ ದುಃಖವನ್ನು ಇದು ಅನುಭವಿಸಿಯೇ ತೀರಬೇಕಾಗುವುದು. ಶರೀರ ಎಲ್ಲಿವರೆಗೂ ಇರ್ತದೋ ಅಲ್ಲಿವರೆಗೂ ದುಃಖ ತಪ್ಪಿದ್ದೇ ಅಲ್ವಂತೆ. ಮತ್ತು ಸುಖಮಯವಾಗಿದ್ದೀನಿ, ಸುಖವಾಗಿದ್ದೀನಿ ಅಂತ ಯಾರು ಹೇಳ್ತಾರೆ? ಯಾರನ್ನು ಕೇಳಿದ್ರು ಏನಾರು ಒಂದು ತಾಪತ್ರೆ ಹೇಳ್ತಾನೆ ಇರ್ತಾರೆ. ಅದರಲ್ಲೂ ಇತ್ತೀಚಿನ ಕಾಲದಲ್ಲಂತೂ ಯಾರೊಬ್ಬರು ಕೇಳಿದ್ರು BP, ಶುಗರು, ಗ್ಯಾಸ್ಟ್ರಿಕ್ಕು ಅಂತೂ ಹೇಳ್ತಾನೆ ಇರ್ತಾರೆ. ಶರೀರ ಜೊತೆಗೆ ಇರುವವರೆಗೂ ದುಃಖ ಅಂತೂ ತಪ್ಪೋದಿಲ್ಲ ಅಂತ ಹೇಳಿದ ಮೇಲೆ ಇನ್ನೇನು ಸುಖ ಇದೆ ಇದರಲ್ಲಿ? ಆದರೆ ಈ ಶರೀರವನ್ನು ಸುಖಮಯವಾಗಿ ಉಪಯೋಗಿಸ್ಕೊಂಡು ನಾವು ಆಧ್ಯಾತ್ಮ ಸಾಧನೆಯಲ್ಲಿ ಉನ್ನತಿಯನ್ನು ಕಾಣಬೇಕು. ಈ ದೇಹವು ನಿಜವಾಗಿಯೂ ಸಂಕಲ್ಪಮಯವು. ಅದರಿಂದ ನಮಗೆ ಈ ದೇಹ ಉಂಟು ಎನ್ನುವುದು ಇಲ್ಲ, ಇಲ್ಲ ಎನ್ನುವುದು ಇಲ್ಲ. ಆದ್ದರಿಂದ ಈ ದೇಹಕ್ಕಾಗಿ ಕ್ಲೇಶಪಟ್ಟು ಅಂದರೆ ದುಃಖಪಟ್ಟು ಅಳುವುದಕ್ಕಿಂತ ಇನ್ನೇನು ತಾನೇ ಮೂಢತನ ಉಂಟು.
ಈ ಶರೀರಕ್ಕಾಗಿ ದುಃಖಿಸಿದರೆ ಅದಕ್ಕಿಂತ ಮೂಢತನ, ಪೆದ್ದುತನ ಇನ್ಯಾವುದೂ ಇಲ್ಲ. ಚಿತ್ರಮಯನಾದ ಪುರುಷನಿಗೆ ಗಾಯವಾದರೂ ಹಾನಿಯಾದರೂ ಯಾವ ಹಾನಿಯೂ ಇಲ್ಲವೋ ಹಾಗೆಯೇ ಸಂಕಲ್ಪಮಯನಾದ ಪುರುಷನಿಗೂ ಗಾಯವಾದರೂ ಹಾನಿಯಾದರೂ ಏನೂ ನಷ್ಟವಿಲ್ಲ. ಇಲ್ಲಿ ಫೋಟೋದಲ್ಲಿರ್ತಕ್ಕಂಥ ವ್ಯಕ್ತಿಗೆ ಏನು ಬೇಕಾದರೂ ಆಗಲಿ, ಅವನಿಂದ ಯಾವುದೇ ಪ್ರತಿಕ್ರಿಯೆ ಬರೋದಿಲ್ಲ. ಫೋಟೋದಲ್ಲಿರೋ ಚಿತ್ರಕ್ಕೆ ಏನಾದರೂ ಆದರೆ ಯಾವ ಪ್ರತಿಕ್ರಿಯೆಯೂ ಬರೋದಿಲ್ಲ. ಯಾಕೆ? ಅದು ಬರೆದಿರ್ತಕ್ಕಂಥ ಚಿತ್ರ ಅಷ್ಟೇ ಅದು. ಅದೇ ರೀತಿಯಲ್ಲಿ ಸಂಕಲ್ಪಮಯವಾದ ಈ ದೇಹಕ್ಕೂ ಕೂಡ ಏನೇ ಆದರೂ ಇದರಲ್ಲಿ ಈ ಸಂಕಲ್ಪಮಯನಾದ ಪುರುಷನಿಗೂ ಗಾಯವಾದರೂ ಹಾನಿಯಾದರೂ ಏನೂ ನಷ್ಟವಿಲ್ಲ. ಜೀವನು ಸಂಕಲ್ಪಮಯನಾದ ಪುರುಷ ಅಂದರೆ ಯಾರಿಲ್ಲಿ? ಜೀವನು. ಸಂಕಲ್ಪಮಯನಾದ ಪುರುಷನಿಗೆ ಏನೂ ನಷ್ಟವಿಲ್ಲ. ಮನೋರಾಜ್ಯದಲ್ಲಿರುವ ಪುರುಷನೊಬ್ಬನಿಗೆ ಗಾಯವಾದರೂ ಹಾನಿಯಾದರೂ ಹೇಗೆ ಏನೂ ನಷ್ಟವಿಲ್ಲವೋ ಹಾಗೆ ಕಣ್ಣಿನ ದೋಷದಿಂದ ಕಾಣುವ ಎರಡನೇ ಚಂದ್ರನಿಗೆ ಗಾಯಕ್ಷಯಗಳಾದರೆ ಮೊದಲನೆಯ ಚಂದ್ರನಿಗೆ ಹೇಗೆ ಏನೂ ಹಾನಿ ಇಲ್ಲವೋ ಹಾಗೆ ಮನೋರಾಜ್ಯದಲ್ಲಿರುವ ಪುರುಷನೊಬ್ಬನಿಗೆ ಗಾಯವಾದರೂ ಹಾನಿಯಾದರೂ ಏನೂ ನಷ್ಟವಿಲ್ಲ. ಈಗ ನನ್ನ ಮನಸ್ಸು ಏನೋ ಒಂದು ಘಟನೆಯನ್ನು ನೆನೆಸ್ಕೊಳ್ತಾ ಇದೆ. ಅಲ್ಲಿ ಒಬ್ಬ ವ್ಯಕ್ತಿಯನ್ನು ನೆನೆಸ್ಕೊಂಡು ಆ ವ್ಯಕ್ತಿಗೆ ಅನೇಕ ಥರದ ಏಟುಗಳು ಬಿದ್ದಿದೆ, ಗಾಯವಾಗಿದೆ, ಶರೀರ ನೋವಿನಿಂದ ನರಳ್ತಾ ಇದ್ದಾನೆ ಅಂದರೆ ಅದು ಹಾಸ್ಯಾಸ್ಪದ ಅಲ್ವಾ? ಏನಾದರೂ ನಷ್ಟವಾಗುತ್ತಾ? ಯಾಕಂದರೆ ನನ್ನ ಕಲ್ಪನೆಯಲ್ಲಿ ಬಂದಿರತಕ್ಕಂಥ ವ್ಯಕ್ತಿ ಅವನಿಗೆ ನೋವಾದರೆ ನಾನು ಇಲ್ಲಿ ದುಃಖ ಪಡೋದು ಎಷ್ಟು ಮಟ್ಟಿಗೆ ಸರಿ? ಇವತ್ತೆಲ್ಲ ಆಗ್ತಾ ಇರೋದು ಹಾಗೆ. ಯಾವನೋ ಒಬ್ಬನ ಕಲ್ಪನೆಯಲ್ಲಿ ಒಂದು ಚಿತ್ರ ಬರುತ್ತೆ, ಅದನ್ನು ಅವನು ಚಲನಚಿತ್ರವಾಗಿ ತೆಗೆದು ತೋರಿಸ್ತಾನೆ. ನಾವು ದುಡ್ಡು ಕೊಟ್ಬಿಟ್ಟು ಕೂತ್ಕೊಂಡು ಅವ್ರ ಹತ್ರ ಅಳ್ತೀವಿ, ನಗಿತೀವಿ. ಇತ್ತಾನೆ ಆಗಿರೋದು. ಈ ರೀತಿಯಲ್ಲಿ ನಮ್ಮ ಭ್ರಾಂತಿ ಶರೀರ, ಭ್ರಾಂತಿ ಪ್ರಪಂಚ, ಭ್ರಾಂತಿ ಸಂಸಾರ, ಈ ಭ್ರಾಂತಿ ಸಂಸಾರದೊಳಗೆ ಸಿಕ್ಕಿ ನೀವು ಕೆಡ್ತೀರಪ್ಪಯ್ಯ. ಎಂಥ ಮಾನವ ಜನ್ಮ ಏನು ಕೆಡಿಸಿ ಬಿಟ್ಟಿರಪ್ಪ, ಇಂಥ ಮಾನವ ಜನ್ಮ ಸಿಕ್ಕಿತೇನ್ರಪ್ಪಯ್ಯ. ಭ್ರಾಂತಿ ಸಂಸಾರಕ್ಕೆ ಬಿದ್ದು ಕೆಡ್ತಿರಲ್ಲಪ್ಪಯ್ಯ ಅಂತ ಒಂದು ತತ್ವಪದ ಇದೆ. ಇದನ್ನು ಇಲ್ಲಿ ವಸಿಷ್ಠರು ರಾಮನಿಗೆ ಹೇಳ್ತಾ ಇದ್ದಾರೆ. ಕನಸಿನಲ್ಲಿ ಮಾಡುತ್ತಿರುವ ಕೆಲಸವು ಕೆಟ್ಟು ಹೋದರೆ ಹೇಗೋ ಏನೂ ನಷ್ಟವಿಲ್ಲವೋ. ಕನಸಿನಲ್ಲಿ ನಾವು ಒಂದು ಕೆಲಸ ಮಾಡ್ತಾ ಇರ್ತೀವಿ, ಯಾವುದೋ ಒಂದು ಕೆಲಸ ಮಾಡ್ತಾ ಇರ್ತೀವಿ, ಅದು ಕೆಟ್ಟೋಗ್ಬಿಡ್ತದೆ. ನಷ್ಟ ಏನಾರು ಆಗುತ್ತಾ? ಕನಸಿನಲ್ಲಿ ನಡೀತಾ ಇರೋದು. ಕನಸಿನಲ್ಲಿ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡ್ತೀವಿ, ನಷ್ಟವಾದ್ರೆ ಏನೂ ನಷ್ಟವಾಗಲ್ಲ. ಕನಸಿನಲ್ಲಿ ಒಂದು ದೊಡ್ಡ ಮನೆಯೇ ಬಿದ್ದೋಗುತ್ತೆ, ನಷ್ಟವಿಲ್ಲ. ಕಣ್ಣು ಬಿಟ್ಬಿಟ್ರೆ ಅದು ಯಾವ ಇದೇ ಇಲ್ಲ. ಹಾಗೆ ಏನೂ ನಷ್ಟವಿಲ್ಲವೋ ಹಾಗೆ ಮರೀಚಿಕ ನದಿಯಲ್ಲಿ ನೀರು ಕೆಟ್ಟು ಹೋದರೂ ಬತ್ತಿ ಹೋದರೂ ಹೇಗೆ ಏನೂ ನಷ್ಟವಿಲ್ಲವೋ ಹಾಗೆಯೇ ಸಂಕಲ್ಪ ಮಾತ್ರದಿಂದ ಸಿದ್ಧವಾಗಿ ನಾಶವಾಗುವುದೇ ಪ್ರಕೃತಿಯಾಗುಳ್ಳ ಈ ಶರೀರ ಯಂತ್ರವು ಮುರಿದರೂ ಮುಗ್ಗಿದರೂ ಏನು ತಾನೇ ನಷ್ಟವಾದೀತು. ಈ ರೀತಿಯಲ್ಲಿ ನಾವು ಇಷ್ಟೆಲ್ಲ ಉದಾಹರಣೆಗಳನ್ನ ಕೊಟ್ಟು ಹೇಳ್ತಾ ಇದ್ದಾರೆ. ಆದರೂ ಕೂಡ ನಮಗೆ ಈ ಶರೀರ ಭ್ರಾಂತಿಮಯವಾದದ್ದು, ಸಂಕಲ್ಪಮಯವಾದದ್ದು, ನಷ್ಟವನ್ನು ಹೊಂದತಕ್ಕಂಥದ್ದು, ಸುಳ್ಳಾದದ್ದು ಅಂತ ಅನ್ನಿಸಿದ್ರೆ ಆಗ ಅವನು ಜ್ಞಾನಿ. ಅದು ಅನ್ನಿಸ್ಲಿಲ್ಲ ಅಂದರೆ ನಾವಿನ್ನೂ ಜ್ಞಾನಿಗಳಾಗಲಿಲ್ಲ ಅಂತಲೇ ಅರ್ಥ. ದೀರ್ಘವಾದ ಸ್ವಪ್ನದಂತಿರುವ ಚಿತ್ರದ ವಿಕಾರವಾದ ಸಂಕಲ್ಪದಿಂದಲೇ ಕಲ್ಪಿತವಾಗಿರುವ ಈ ದೇಹಕ್ಕೆ ಭೂಷಣವಾದರೇನು ದೂಷಣವಾದರೇನು, ಇದರಿಂದ ಈ ಚಿತ್ತಿಗೆ ಏನು ತಾನೇ ನಷ್ಟವಾದೀತು. ನೋಡಿ ಏನು ಹೇಳ್ತಾರೆ, ದೀರ್ಘವಾದ ಕನಸಿನಂತೆ ಇರುವ ಚಿತ್ತದ ವಿಕಾರ, ಮನಸ್ಸಿನ ವಿಕಾರ ಯಾವುದು? ಈ ದೇಹ. ಮನಸ್ಸಿನ ವಿಕಾರವಾದ ಸಂಕಲ್ಪದಿಂದಲೇ ಕಲ್ಪಿತವಾಗಿರ್ತಕ್ಕಂಥ ಈ ದೇಹಕ್ಕೆ ಭೂಷಣ ಮಾಡಿದ್ರೇನು? ಭೂಷಣ ಅಂದರೆ ಇಲ್ಲಿ ಮಾನ ಸನ್ಮಾನಗಳು ಮರ್ಯಾದೆಗಳನ್ನ ಮಾಡಿದ್ರೇನು, ಹೊಗಳಿದ್ರೇನು, ದೂಷಣ ಮಾಡಿದ್ರೇನು, ತೆಗಳಿದ್ರೇನು, ಬೈದ್ರೇನು, ಇದರಿಂದ ಈ ಚಿತ್ತಿಗೆ ಏನು ತಾನೇ ನಷ್ಟವಾದೀತು? ಈ ಚಿತ್ತಿಗೆ ಏನು ನಷ್ಟ ಆಗೋದಿಲ್ಲ. ರಾಘವ, ದೇಹ ಕ್ಷಯವಾಯಿತು ಎನ್ನು, ಚಿತ್ತು ಏನಾದರೂ ಸಾಯುವುದೇ ಇಲ್ಲ. ಆತ್ಮನೇನಾದರೂ ಸ್ಥಾನಭ್ರಷ್ಟನಾಗುವನೇ ಇಲ್ಲ. ಬ್ರಹ್ಮದಲ್ಲಿ ಏನಾದರೂ ವಿಕಾರವು ಸಂಭವಿಸುವುದೇ ಇಲ್ಲ. ಹೀಗಿರಲು ಏನು ತಾನೇ ನಷ್ಟವಾದಂತಾಯಿತು? ಸಮುದ್ರದ ಅಲೆಗಳು ಬರ್ತಾ ಇರ್ತದೆ, ಹುಟ್ಟಿದಾಗ ಹೊಸದು ಬರ್ತಾ ಇರುತ್ತೆ, ಬಂದದ್ದೆಲ್ಲ ಸಮುದ್ರದಲ್ಲಿ ಲೀನವಾಗ್ತಾ ಇರುತ್ತೆ. ಇದು ನಷ್ಟವಾಗಿರೋದೇನು? ಮತ್ತೆ ದೇಹ ಕ್ಷಯವಾಯಿತು ಅಂದರೆ ನಾನು ಅಳೋದು ಯಾಕೆ? ಏನು ನಷ್ಟ ಆಯಿತು? ಸಮುದ್ರಕ್ಕೆ ಒಂದು ಅಲೆ ಬಂದು ನಷ್ಟ ಆದರೆ ಸಮುದ್ರಕ್ಕೆ ಏನು ನಷ್ಟ ಆಯಿತು? ಸಮುದ್ರದ ನೀರೇ ಅಲೆಯಾಗಿ ಕಂಡು ಮರೆಯಾಯಿತು ಅಷ್ಟೇ. ಅಲೆಯಾಗಿಯೇ ಕಾಣ್ತಾ ಇರಬೇಕು ಅಂತೇನು? ಅಲೆಯಾಗಿಯೇ ಕಾಣ್ತಾ ಇದ್ರೂ ಕೂಡ ಒಂದು ಬಂದು ಹೋದ್ಮೇಲೆ ಮತ್ತೊಂದು ಬರ್ತಾ ಇರುತ್ತೆ. ಅಂದರೆ ಇಲ್ಲಿ ನಷ್ಟವಾದದ್ದು ಏನೂ ಇಲ್ಲ. ಬ್ರಹ್ಮದಲ್ಲಿಯೇ ಎಲ್ಲವೂ ಕಾಣ್ತದೆ.
ಬ್ರಹ್ಮದಲ್ಲಿಯೇ ಲೀನವಾಗುತ್ತೆ. ತಿರುಗುತ್ತಿರುವ ಚಕ್ರದ ಮೇಲೆ ಕುಳಿತಿರುವವನು ಆ ತಿರುಗುವಿಕೆಯಿಂದ ಮೋಹಗೊಂಡು ದಿಕ್ಚಕ್ರಗಳೆಲ್ಲವೂ ಚಕ್ರಗಳಂತೆ ತಿರುಗುವುದನ್ನು ಹೇಗೆ ಕಾಣುವನು? ಅಂದರೆ ಒಬ್ಬ ಚಕ್ರದ ಮೇಲೆ ಕೂತ್ಕೊಬಿಟ್ಟವನೆ. ನಾವೆಲ್ಲ ಎಕ್ಸಿಬಿಷನಲ್ಲೆಲ್ಲ ನೋಡ್ತಾ ಇರ್ತೀವಲ್ಲವಾ, ದಸರಾ ಟೈಮ್ನಲ್ಲಿ ಒಂದು ಸುತ್ತ ತಿರುಗುವಂಥ ಒಂದು ಚಕ್ರದ ಮೇಲೆ ಕೂತ್ಕೊಬಿಟ್ಟು ಅದನ್ನು ತಿರುಗಿಸಿದ್ರೆ ನಾವು ಪೂರ್ತಿ ರೌಂಡ್ ಹೊಡಿತಾ ಇರ್ತೀವಿ. ತಿರುಗುತ್ತಿರುವ ಚಕ್ರದ ಮೇಲೆ ಕುಳಿತಿರುವವನು ಆ ತಿರುಗುವಿಕೆಯಿಂದ ಮೋಹಗೊಂಡು ದಿಕ್ಕುಗಳೆಲ್ಲ ಚಕ್ರಗಳಂತೆ ತಿರುಗುತ್ತವೆ ಅಂತ ಹೇಗೆ ಕಾಣ್ತದ ಅವನಿಗೆ? ಕಾರಣವೇ ಇಲ್ಲದೆ ಅಕಸ್ಮಾತ್ತಾಗಿ ಒಂದು ನೆಲೆಯಾಗಿ ನಿಂತಿರುವ ಮಿಥ್ಯಾ ಜ್ಞಾನದ ವಿಲಾಸದಿಂದ ಅದರಲ್ಲಿ ಸಿಕ್ಕಿಬಿದ್ದಿರುವವರಿಗೆ ಈ ದೇಹ ಚಕ್ರವು ತಿರುಗುತ್ತಿರುವಂತೆ, ಅಂದರೆ ವ್ಯಾಪಾರ ಮಾಡುತ್ತಿರುವಂತೆ ಭಾಸವಾಗುವುದು. ದೇಹಚಕ್ರ ಪರಂಪರೆಯು ಭ್ರಾಂತಿಪ್ರದವಾಗಿಯೂ ಸುತ್ತುತ್ತಿರುವಂತೆಯೂ ಬೀಳುತ್ತಿರುವಂತೆಯೂ ಬಿದ್ದಿರುವಂತೆಯೂ ಹತವಾಗಿರುವಂತೆಯೂ ಹನ್ಯಮಾನವಾಗಿರುವಂತೆಯೂ ಕಾಣುವುದು. ಆದ್ದರಿಂದ ಧೈರ್ಯವನ್ನು ಅವಲಂಬಿಸಿ ಘನವಾದ ಎಪ್ಪು ಕಟ್ಟಿಕೊಂಡಿರುವ ಈ ಭ್ರಾಂತಿಯನ್ನು ಬಿಡಬೇಕು. ಈ ಭ್ರಾಂತಿ ಸುಮ್ಮನೆ ಅಂಟ್ಕೊಂಡಿಲ್ಲ, ಘನತರವಾದದ್ದು, ಎಪ್ಪು ಕಟ್ಕೊಂಡಿದೆ. ಎಪ್ಪು ಕಟ್ಕೊಳ್ಳೋದಂದರೆ ಗೊತ್ತಲ್ವಾ? ಈಗ ಒಂದು ಕೆರೆಯಲ್ಲಿ ನೀರು ಬತ್ತು ಹೋಗುತ್ತೆ ಅಂತ ಇಟ್ಕೊಳ್ಳಿ. ಮೊದಲು ಅದರಲ್ಲೆಲ್ಲ ಈ ಬದಿ ತುಂಬ್ಕೊಂಡಿರ್ತದೆ. ನೀರು ಸ್ವಲ್ಪ ಕಮ್ಮಿ ಆದಾಗ ಬದಿ ತುಂಬ್ಕೊಂಡಿರ್ತದೆ. ಅದೇ ಇನ್ನೂ ಸ್ವಲ್ಪ ಬಿಸಿಲಾದಾಗ ಆ ಬದಿಯೆಲ್ಲ, ಆ ಕೆಸರೆಲ್ಲ ಗಟ್ಟಿಯಾಗಿಬಿಟ್ಟಿರ್ತದೆ, ಗಟ್ಟಿಯಾಗಿ ಹೆಪ್ಪು ಕಟ್ಕೊಬಿಟ್ಟಿರ್ತದೆ. ಆ ರೀತಿಯಲ್ಲಿ ನಮಗೆ ಈ ಅಜ್ಞಾನ ಅಂತಕ್ಕಂಥದ್ದು ಅವಲಂಬಿಸಿ ನಮ್ಮನ್ನು ಘನತರವಾಗಿ ಹೆಪ್ಪು ಕಟ್ಕೊಂಡಿದೆ. ಈ ಭ್ರಾಂತಿಯನ್ನು ನಾವು ಬಿಡಬೇಕು. ಇಷ್ಟು ಘನತರವಾದ ಭ್ರಾಂತಿಯನ್ನು ಬಿಡಬೇಕಾದ್ರೆ ಸುಮ್ಮನೆ ಬಿಡೋಕ್ಕಾಗತ್ತಾ? ಗಟ್ಟಿಯಾಗಿ ಹೆಪ್ಪು ಕಟ್ಕೊಂಡಿರ್ತಕ್ಕಂಥ ಈ ಅಜ್ಞಾನದ ಭ್ರಾಂತಿಯನ್ನು ಬಿಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಸುಲಭದಲ್ಲಿ ಸಾಧ್ಯವಿಲ್ಲ. ಇದಕ್ಕೆ ಪುರುಷ ಪ್ರಯತ್ನದ ಸಾಧನೆ ಅತ್ಯಂತ ಅವಶ್ಯವಾಗಿ ಬೇಕೇ ಬೇಕು. ಈ ದೇಹ ಹುಟ್ಟಿದುದು ಸಂಕಲ್ಪದಿಂದ ಇಲ್ಲದಿದ್ದರೂ ಅಸತ್ಯವಾದರೂ ಇರುವಂತೆ ತೋರುತ್ತಿರುವುದು ಮಿಥ್ಯಾಜ್ಞಾನದಿಂದ. ಆದ್ದರಿಂದ ತಾನೇ ಇಲ್ಲದ ಮಿಥ್ಯಾಜ್ಞಾನದಿಂದ ಇರುವಂತೆ ತೋರುವ ಈ ದೇಹವು ಎಂದಿಗೂ ಸತ್ಯವಾಗಲಾರದು. ಹಗ್ಗವನ್ನು ನೋಡಿ ಹಾವು ಎಂದುಕೊಂಡಂತೆ ಅಸತ್ತಾಗಿಯೇ ಹುಟ್ಟಿರುವ ಈ ದೇಹವು ಅಸತ್ಯ ಆಗಿದ್ದರೂ ಸತ್ಯದಂತೆ ಕಾಣುವ ಜಗತ್ತಿನ ಕಾರ್ಯಕಲಾಪಗಳನ್ನೆಲ್ಲ ಮಾಡುವುದು. ಹೌದು, ಈಗ ಹಗ್ಗ ಬಿದ್ದಿರ್ತದೆ, ಹಾವಂತೆ ಭಾಸವಾಗುತ್ತೆ. ಅದರಿಂದ ಏನು ತೊಂದರೆ ಆಗೋಯ್ತು ಅಂದರೆ, ಒಬ್ಬ ಅಂಜುಬುರ್ಕನ್ ಇರ್ತಾನೆ ಅಂತ ಇಟ್ಕೊಳ್ಳಿ, ಕತ್ಲೆಯಲ್ಲಿ ಸಡನ್ನಾಗಿ ಹೋಗಿ ಹಗ್ಗ ಬಿದ್ದಿರ್ತದೆ, ಅದು ಹಾವಂತೆ ಕಾಣ್ತದೆ. ಅದರ ಭಯದಿಂದ ಅವನ ಶರೀರದಲ್ಲಿ ಅನೇಕ ಬದಲಾವಣೆಗಳಾಗುತ್ತೆ. ಭಯದಿಂದ ನಡುಗಿ ಹೋಗ್ತಾನೆ, ಬೆವರು ಬರುತ್ತೆ, ಮೂತ್ರ ವಿಸರ್ಜನೆ ಮಾಡ್ಕೊಳ್ಳೋದಿರುತ್ತೆ, ಜ್ವರನೂ ಕೂಡ ಬರುತ್ತೆ ಅಲ್ವಾ? ಏನಾಯ್ತು? ಇದು ಜಗತ್ತಿನ ಕಾರ್ಯಕಲಾಪಗಳನ್ನೆಲ್ಲ ಮಾಡ್ತದೆ. ಯಾವುದು? ಈ ದೇಹ. ಅಲ್ಲಿಗೆ ಭಯದಿಂದ ಶರೀರದಲ್ಲಿ ಅನೇಕ ಬದಲಾವಣೆಗಳು ಕಂಡು ಬಂದವು. ಇಲ್ಲಿಯೂ ಕೂಡ ಶರೀರ ಅಸತ್ಯವಾಗಿದ್ದರೂ ಕೂಡ ಸತ್ಯದಂತೆ ಈ ಜಗತ್ತಿನಲ್ಲಿ ಎಲ್ಲ ಕಾರ್ಯಕಲಾಪಗಳನ್ನೆಲ್ಲ ಮಾಡ್ತದೆ ಚೈತನ್ಯದ ಬಲದಿಂದ. ಜಡವಾದುದು ಏನನ್ನು ಮಾಡಿದರೂ ಅದು ಆದಂತೆಯೇ ಅಲ್ಲ. ಅದರಿಂದ ರಾಮ, ದೇಹವು ಕಾರ್ಯಕಾರಿಯಾಗಿದ್ದರೂ ಅದನ್ನು ಯಾರೂ ಕರ್ತ ಎನ್ನುವುದಿಲ್ಲ. ದೇಹ ಮಾಡ್ತು ಅಂತ ಯಾರಾದ್ರು ಹೇಳ್ತಾರಾ? ನಾನು ಮಾಡಿದೆ ಅಂತ ಹೇಳ್ತಾರೆ ಹೊರತು ನನ್ನ ದೇಹ ಮಾಡ್ತು ಅಂತ ಯಾರು ಹೇಳೋದಿಲ್ಲ. ಕರ್ತೃತ್ವವನ್ನು ವಹಿಸ್ಕೊಂಡಿರೋನು ಯಾರು? ಅಹಂಕಾರಿ ಪುರುಷ. ಅಂದರೆ ರಜೋಗುಣದಿಂದ ರಜೋಗುಣ ಪೂರಿತನಾದಂಥ ಜೀವಾತ್ಮನು ವಹಿಸ್ಕೊಂಡಿದ್ದಾನ ಅಂದರೆ ಇಲ್ಲ, ಸೂಕ್ಷ್ಮ ಶರೀರ ನಾನು ಮಾಡ್ತಾ ಇದ್ದೀನಿ ಅಂತ ಒಪ್ಕೊಂಡಿರೋದು. ಜಡವಾದದ್ದು ಏನು ಮಾಡಿದ್ರು ಅದಂತೆ. ದೇಹವು ಜಡವು, ಯಾವುದೊಂದು ಉದ್ದೇಶವೂ ಇದಕ್ಕಿಲ್ಲ. ಇದು ಕಾರ್ಯ ಮಾಡುವುದರಿಂದ ಆತ್ಮನಿಗೆ ಏನೂ ಲಾಭವಿಲ್ಲ. ಆದ್ದರಿಂದ ದೇಹ ಕಾರ್ಯಗಳಿಗೆ ಆತ್ಮನು ಕರ್ತನಲ್ಲ. ಆತ್ಮನು ಅದೇ ಕಾರಣದಿಂದ ಕೇವಲ ಸಾಕ್ಷಿಯಾಗಿರುವನು ಅನ್ನುವ ಮಾತನ್ನು ಹೇಳಿದ್ರು. ಮುಂದಿನ ವಿಚಾರವನ್ನು ಮುಂದಿನ ಆಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.